ಹಾಯ್ ಹಲೋ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಊರಿಗೆ ಬಂದಾತು, ಇನ್ಮೇಲೆ ವಿಡಿಯೋ ಚಲೋ ಆಯ್ತು. ಇವತ್ತಿನ ವಿಡಿಯೋದಲ್ಲಿ ಏನು ರೆಸಿಪಿ ಅಂದ್ರೆ, ನಾನು ಹಾಗಲಕಾಯಿ ಫ್ರೈ ಮಾಡತ್ತೇನೆ. ಈ ಥರ ಕಟ್ ಮಾಡಿ ತೊಗೊಂಡೇನಿ ನಾನು ಹಾಗಲಕಾಯಿನ. ಇಲ್ಲಿ ನಾನು ಹಿಟ್ಟು ರೆಡಿ ಮಾಡ್ಕೊಂಡೇನಿ. ಇದಕ್ಕೆ ಒಂದು ಸ್ವಲ್ಪ ಖಾರ ಹಾಕ್ಕೊಂಡೇನಿ. ಹಿಟ್ಟಿಗೆ ಏನಂದ್ರೆ, ನಾನು ಒಂದು ಸಣ್ಣ ಈ ಬೌಲಿಲೆ ಅರ್ಧ ಬೌಲ್ ಕಡ್ಲಿ ಹಿಟ್ಟು ತೊಗೊಂಡೇನಿ, ಅರ್ಧ ಬೌಲ ಮೈದಾ ಹಿಟ್ಟು ತೊಗೊಂಡೇನಿ ನಾನು ಕಡಕ್ಕಾಗಕ್ಕೆ. ಹಂಗೆ ಏನೈತಿ, ನಾನು ಧನಿಯಾ ಪೌಡ್ರ, ಉಪ್ಪು, ಜೀರಿಗೆ, ಅರ್ಶಿಣ ಪುಡಿ, ಖಾರ ಪುಡಿ ಎಲ್ಲ ಹಾಕಿ ಮಿಕ್ಸ್ ಹೊಡ್ದನಿ. ಇದನ್ನ ಇವಾಗ ಫ್ರೈ ಮಾಡ್ಕೊತೀನಿ. ನನ್ನ ವೀಡಿಯೋನ ಯಾರು ಸ್ಕಿಪ್ ಮಾಡ್ದೆ ನೋಡ್ತಿರಲ್ಲ, ರೆಸಿಪಿ ಚೆನ್ನಾಗಿ ಹೇಳ್ಕೊಟ್ಟಿರ್ತಾನೋ ನೀವು ಕಲ್ಕೋರಿ ಅಂತ ಹೇಳ್ಬೋದು. ಇವತ್ತಿನ ರೆಸಿಪಿ ತುಂಬಾ ಚೆನ್ನಾಗೈತಿ, ಎಲ್ಲರೂ ನೋಡ್ರಿ. ಇದನ್ನು ಮಿಕ್ಸ್ ಹೊಡ್ಯಾತೀನಿ. ಈ ಥರ ಮಾಡ್ಕೊಂಡು ಹಾಗಲಕಾಯಿ ಫ್ರೈ ಮಾಡ್ರೆ ಕೈನೂ ಇರೋಂಗಿಲ್ಲ. ಒಂದು 10 ನಿಮಿಷ ಇದನ್ನು ಕಟ್ ಮಾಡ್ಕೊಂಡು ಉಪ್ಪಿನ ನೀರಿನಾಗ ನೆನೆ ಇಡಬೇಕು. ನೆನೆ ಇಟ್ಟ ನಂತರ ಈ ಥರ ಫ್ರೈ ಮಾಡ್ಕೊಂಡು ತಿಂದ್ರೆ ಸಖತ್ ಟೇಸ್ಟಿಯಾಗಿರ್ತೈತೆ ರೀ. ಒಂದು ಸಲ ಟ್ರೈ ಮಾಡಿ. ಹಂಗೆ ನನ್ನ ವಿಡಿಯೋ ನೋಡ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಯಾರು ಮಾಡಲಾರ್ದ ನೋಡತ್ತಾರಲ್ಲ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ನೋಡಿ. ಈ ಥರ ಮಾಡ್ಕೊಂಡು ಏನೈತಿ ಎಣ್ಣೆಗೆ ಬಿಟ್ಕೊಂಡ್ಬಿಡೋದು. ಇಲ್ಲಿ ಎಣ್ಣೆ ಕಾದೈತಿ, ನಾನು ಹಾಕಿಬಿಟ್ಟಿನಿ ನೋಡಿ ಯಾವ ಥರ ಬಂದೈತಿ ಎಣ್ಣೆ. ಈ ಥರ ಎದ್ದು ಒಂದು 2 ನಿಮಿಷ ಬಿಟ್ಟು ಎಣ್ಣೆಗೆ ಬಿಟ್ಕೊಂಡ್ಬಿಡ್ಬೇಕು. ಈಗ ಒಂದು ಹೊಸ ವೀಡಿಯೋ ಮಾಡತ್ತೀನಿ ನೋಡ್ರಿ. ನಾನು ಇದು ಮಸಾಲೆ ಪಾಕಿಟ, ಆದರೆ ಏನೈತಿ ಮ್ಯಾಗಿ ಮಸಾಲ ಪಾಕಿಟ. ಇದಕ್ಕೆ ಈ ಥರ ಹಾಕ್ಕೊಂಡು ಮಾಡ್ಕೋದು ಯಾಕಂದ್ರೆ ಹುಳಿ ಆಗಿರ್ತೈತಿ ಇದು ಪಾಕಿಟ್, ಮಸಾಲ ಪಾಕಿಟ, ಮ್ಯಾಗಿ ಪಾಕಿಟ. ಅದಕ್ಕಾಗಿ ರುಚಿ ಬರ್ತೈತೆ ಅಂತ ಹೇಳ್ಬೋದು. ಅದಕ್ಕೆ ನೀವು ಒಂದು ಸಲ ಟೇಸ್ಟ್ ಬೇಕಾದ್ರೆ ಯಾವ್ದಾರ ಮಾಡಬೇಕಲ್ಲ. ಈ ಬೇಸಿಗೆ ದಿನದಾಗ ಎಲ್ಲನೂ ತಿಂದು ಬೇಜಾರಾಗಿಬಿಟ್ಟಿರ್ತಾರೆ ಎಲ್ಲರೂ. ಈ ಥರ ಮಾಡ್ಕೊಂಡು ತಿಂದ್ರೆ ಅವರು ಖುಷಿ ಆಗ್ತಾರು. ನೀವು ಒಂದು ಸಲ ಮಾಡಿರಿ. ಸ್ವಲ್ಪ ದಿವ್ಸ ಮಟ್ಟದಕ್ಕೆ ನಾನು ವೀಡಿಯೋನ ಸ್ಟಾಪ್ ಮಾಡೀನಿ, ಇವಾಗ ಸ್ಟಾರ್ಟ್ ಮಾಡೀನಿ. ಭಾಳ ದಿವ್ಸಿಗೆ ಒಂದು ವೀಡಿಯೋ ಹಾಕಿದ್ರು, ಚೆನ್ನಾಗಿರೋ ವೀಡಿಯೋನ ಹಾಕಿರ್ತಾನು. ಯಾರು ಸ್ಕಿಪ್ ಮಾಡ್ದೆ ನೋಡ್ರಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕಡಿಮೆ ಬರತ್ತಾವು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಹೆಲ್ಪ್ ಆಗ್ತೈತಿ. ಇವಾಗ ಇದಾಗೈತಿ ನೋಡ್ರಿ ಯಾವ ಥರ ಬಂದೈತಿ. ಗರಿಯಾಗಿ ಸೂಪರಾಗಿ ಬಂದೈತಿ. ಇನ್ನೊಂದು 2 ಹಾಕೋದು ತೋರಿಸ್ತೀನಿ ನಾನು. ಇದನ್ನು ಹಿಂಗೆ ಈ ಥರ ಮಾಡಿ ತಕ್ಕೋಬೇಕು. ಇದನ್ನು ಅಗಲವಾಗಿ ಹಾಕ್ಕೋಬೇಕು ನೋಡ್ರಿ. ಈ ಥರ ಹಾಕ್ಕೊಂಬಿಡ್ಬೇಕು. ಇದನ್ನು ನಮ್ಮ ಮೇಲೆ ಒಂದು ಸ್ವಲ್ಪ ಹಿಟ್ಟು ಹಾಕೇನೆ, ಅದಕ್ಕೆ ಮತ್ತೆ ಕಲಸಿದ್ದ. ಈ ಥರ ಬಂದೈತಿ ನೋಡ್ರಿ. ಈ ಥರ ಮಾಡಿಕೊಡೋದ್ರಿಂದ ಸಣ್ಣ ಮಕ್ಕಳನ್ನು ತಿಂತಾವು. ಸೂಪರ್ ಟೇಸ್ಟಿ ಆಗಿರ್ತೈತ್ಲ. ಅದ್ರ ಸಲುವಾಗಿ ಈ ಥರ ಮಾಡಿರಿ. ಅಗಲವಾಗಿ ಬಿಟ್ರೆ ಜಲ್ದಿ ಗರಿ ಆಗಿಬಿಡ್ತೈತ್ಲ, ಅದಕ್ಕೆ ಅಗಲವಾಗಿ ಬಿಟ್ಟೇನಿ. ಒಂದು ರೌಂಡಾಗಿ ಮಾಡೀನಿ. ಯಾವ ಥರ ಮಾಡೀನಿ ಅಂತ ಎಲ್ಲನೂ ತೋರಿಸ್ತೀನಿ ನೋಡ್ರಿ. ಈ ಥರ ಬಂದೈತಿ ಗರಿಯಾಗಿ. ಅದನ್ನು ತೆಗೆದ ಮತ್ತೊಂದು ಹಾಕತ್ತೇನೆ ನಾನೀಗ. ಇದು ಫ್ರೈ ಚೆನ್ನಾಗಿ ಬತ್ತು, ಅದು ಗರಿಯಾಗಿ ಬಂದೈತಿ. ನೋಡ್ಬೇಕು ನೀವು. ಇವಾಗ ಚೆನ್ನಾಗಿ ಬಂದೈತಿ. ಇವಾಗ ಏನಪ್ಪ ಅಂದ್ರೆ ಇಷ್ಟು ಹಿಟ್ಟು ಉಳ್ದೈತಿ ನೋಡ್ರಿಪ್ಪ. ಇದನ್ನು ನಾನು ವೇಸ್ಟ್ ಮಾಡೋಂಗಿಲ್ಲ, ನೀವು ವೇಸ್ಟ್ ಮಾಡಬೇಡ್ರಿ. ನಾನು ಇದಕ್ಕೆ ಒಂದು ಬಟಾಟಿನ ಕಟ್ ಮಾಡಿ ತೊಗೊಂಡನಿ. ಇಷ್ಟ ರೌಂಡ್ ಪೀಸಸ್ ಮಾಡೀನಿ. ಇದನ್ನು ಇವಾಗ ಬಜ್ಜಿ ಮಾಡ್ಕೊಂಡ್ಬಿಡ್ತೇನೆ. ನೋಡ್ಬೇಕು ಇವಾಗ ಏನೇನು ಕೆಡಿಸ್ಬಾರ್ದು. ಏನಾದರೂ ಒಂದು ಐಟಮ್ ಮಾಡ್ಕೊಂಡು ತಿಂದ್ಬಿಡ್ಬೇಕಷ್ಟ. ಇದು ಚೆನ್ನಾಗಿ ಬರ್ತೈತಿ ಬಜ್ಜಿ. ಒಂದ್ಸಲ ಮಾಡಿರಿ. ಬರ್ರಿ ಇವಾಗ ಬಟಾಟಿ ಬಜ್ಜಿ ಮಾಡೋಣ. ಬಟಾಟಿ ಬಜ್ಜಿ ಮಾಡ್ಕೋತಾನೆ ಹೇಳತ್ತೀನಿ. ಈ ರೆಸಿಪಿ, ಈ ವಿಡಿಯೋ ನಮ್ಮ ಅಣ್ಣನ ಮಗಳಿಗೆ ಇಷ್ಟವಾದದ್ದು. ಯಾಕಂದ್ರೆ ಅವ್ರು ಭಾಳ ದಿನ ಆತ ಮಾಡ ಅತ್ತಿ ಮಾತಾಡಿ ವಿಡಿಯೋ ಅಂತಿದ್ರು. ಅದಕ್ಕಾಗಿ ಇದನ್ನು ವಿಡಿಯೋನ ಸ್ಟಾರ್ಟ್ ಮಾಡೀನಿ. ಮತ್ತು ಲಾಂಗ್ ವಿಡಿಯೋನ ಸ್ಟಾರ್ಟ್ ಮಾಡೀನಿ ಅಂತಲೇ ಹೇಳ್ಬೋದು. ಯಾಕಂದ್ರೆ ನೆಡ್ವರ್ಕ್ ಬಿಟ್ಟಿದ್ದ, ಸಬ್ಸ್ಕ್ರೈಬ್ನೂ ಆಗತ್ತಿರ್ಕಿಲ್ಲ, ಯಾರು ನೋಡತ್ತಿರ್ಕಿಲ್ಲ ಚೆನ್ನಾಗಿ. ಅದ್ರ ಸಲುವಾಗಿ ಮಾಡಿರ್ಕಿಲ್ಲ. ನಮ್ಮ ಸುದೀಕ್ಷಾನ ಸಂಬಂಧ ನಮ್ಮ ಅಣ್ಣನ ಮಗಳಿಗೋಸ್ಕರ ಈ ವಿಡಿಯೋ ಮಾಡಿದ್ದ. ಹಾಯ್ ಸುದೀಕ್ಷಾ, ನೋಡು, ಪೂರ್ತಿ ಸ್ಕಿಪ್ ಮಾಡ್ದೆ. ರೆಸಿಪಿ ಚಲೋ ಐತಿ. ಇವು ಬಜ್ಜಿ ಚೆನ್ನಾಗಿ ಬರ್ತಾ ಅಂತ ಹೇಳ್ಬೋದು. ಸೂಪರಾಗಿ ಹಿಟ್ಟು ಉಳಿದಿದ್ದ ಯಾರು ವೇಸ್ಟ್ ಮಾಡಬೇಡ್ರಿ. ಯಾವುದಾದ್ರೂ ವೇಸ್ಟ್ ಮಾಡಬೇಡ್ರಿ. ಚೆನ್ನಾಗಿ ಮಾಡ್ಕೊಂಡು ತಿನ್ರಿ ಅಂತಲೇ ಹೇಳ್ಬೋದು.
ಇದು ಬಟಾಟಿ ಬಜ್ಜಿ ನೋಡ್ರಿ. ಇವು ಗರಿ ಗರಿಯಾಗಿ ಚೆನ್ನಾಗಿ ಬಂದಾವು, ಟೇಸ್ಟ್ನು ಚೆನ್ನಾಗಿ ಬಂದಾವು, ಸ್ವಲ್ಪ ಹುಳಿ ಹುಳಿಯಾಗಿ ಬಂದಾವು. ಯಾಕಂದ್ರೆ ಮ್ಯಾಗಿ ಮಸಾಲೆ ಪ್ಯಾಕೆಟ್ ಹಾಕಿನ್ಲ ನಾನು, ಅದಕ್ಕಾಗಿ. ಬಟಾಟಿ ಬಜ್ಜಿನೂ ಅಷ್ಟೇ ಸೂಪರಾಗಿ ಬಂದಿತ್ತು. ಈ ಥರ ಬಂದೈತೆ ನೋಡ್ರಿ. ಬಟಾಟಿ ಬಜ್ಜಿ ಆಗಲಿ, ಹಾಗಲಕಾಯಿ ಇದು ಫ್ರೈ ಆಗಲಿ, ಈ ಥರ ಬಂದೈತಿ. ಬಜ್ಜಿ ಅಂತಲೂ ಹೇಳ್ಬೋದು, ಫ್ರೈ ಅಂತಲೂ ಹೇಳ್ಬೋದು, ಯಾವ ಥರ ಕರೆದ್ರೂ ಹೊಟ್ಟೆಗೆ ತಿನ್ಬೋದು. ಈ ಥರ ಬಂದೈತೆ ನೋಡ್ರಿ. ಸೂಪರಾಗಿ ಬರ್ತೈತೆ ರೀ. ಮಿಸ್ ಮಾಡ್ದೆ ನೋಡ್ರಿ, ಸ್ಕಿಪ್ ಮಾಡ್ದೆ ನೋಡ್ರಿ. ಇದನ್ನ ರೆಸಿಪಿನ ಮಾಡಿ ಒಂದು ಸಲ ತಿನ್ನಿರಿ. ಓಕೆ, ಟೇಕ್ ಕೇರ್, ಬಾಯ್.